ಸನ್ನಿಧಾನದ ವ್ಯವಸ್ಥಾಪಕರು ಹಾಗೂ ಖಜಾನ್ಸಿ ಆಗಿರ್ತಕ್ಕಂಥ ಮಹಾದೇವ ಸ್ವಾಮಿಯವರು ಇವರಿಗೆ ಪರಿಚಯ ಮಾಡಿಕೊಡ್ತಾಯಿದ್ದು ನಮ್ಮ ಹೆಸರನ್ನ ಸನ್ನಿಧಾನದ ಆಡಳಿತ ಮಂಡಳಿಯಲ್ಲಿ ನಾನು ಒಬ್ಬ ಸದಸ್ಯರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ನಮ್ಮೆಲ್ಲರಿಗೂ ಭಗವಂತನ ಶ್ರೀ ಮಹಾರಾಜನು ಆಯುರ ಆರೋಗ್ಯ ಶ್ರೇಯಸ್ಸ ಸುದ್ದಿಯನ್ನು ಕಾಪಾಡಲಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಭಗವಾನ್ ಶ್ರೀ ಶನಿದೇವರ ದೇವಾಲಯದ 40ನೇ ವರ್ಷದ ವಾರ್ಷಿಕೋತ್ಸವ ಶ್ರೀ ಗುರುಶನೇಶ್ವರ ಸೇವಾಭಿವೃದ್ಧಿ ಕೃಷ್ಣ ಫೌಂಡರ್ ಚೇರ್ಮನ್ ಆಗಿರ್ತಕ್ಕಂಥ ಶ್ರೀ 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 ಶ್ರೀನಿವಾಸಪ್ಪಾಜಿಯವರ ಸಮ್ಮುಖದಲ್ಲಿ ಹಾಗೂ ಕೃಷ್ಣ ಆಡಳಿತ ಮಂಡಳಿ ವರ್ಗದಿಂದ ಭಕ್ತರ ಸಹಕಾರದೊಂದಿಗೆ ಈ 40ನೇ ವರ್ಷದ ವಾರ್ಷಿಕೋತ್ಸವವನ್ನು ಇವತ್ತು ನೆರವೇರಿಸಲಾಯಿತು. 14/2/2026ರಿಂದ 16/2/2026 ತನಕ ಈ ಕಾರ್ಯಕ್ರಮಗಳು ಜರುಗಿದವೆ. ಮೊದಲನೆಯದಾಗಿ 14ನೇ ತಾರೀಕು ಶನಿವಾರ ಪರಮಾತ್ಮನಿಗೆ ಅಭಿಷೇಕ, ಪಂಚಾಮೃತ ಅಭಿಷೇಕ. ಮಹಾಶಿವರಾತ್ರಿ ದಿನ 15ನೇ ತಾರೀಕು ಭಗವಂತನ ಸನ್ನಿಧಾನದಲ್ಲಿ ಬೆಳಗಿನ ಜಾವ ಪರಮಾತ್ಮನಿಗೆ ತೈಲಾಭಿಷೇಕ, ಪಂಚಾಮೃತ ಅಭಿಷೇಕ, ನವಗ್ರಹ ಪೂಜೆ ಈ ರೀತಿಯಾದಂತಹ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದಾರೆ. ರಾತ್ರಿ 9 ಗಂಟೆಗೆ ರಾಜ ಸತ್ಯರಥ ಅಥವಾ ಶನಿಪ್ರಭಾ ಎಂಬ ಪೌರಾಣಿಕ ನಾಟಕವನ್ನು ಶ್ರೀ ಮಾರುತಿ ಕುಪೋಷದ ನಾಟಕ ಮಂಡಳಿಯವರು ನಡೆಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ 14ನೇ ತಾರೀಕು ಪರಮಾತ್ಮನ ಸನ್ನಿಧಾನದಲ್ಲಿ ಭಕ್ತರ ಒಂದು ಸಹಕಾರದಲ್ಲಿ ದವಸ ಧಾನ್ಯಗಳನ್ನು ತಂದು ನೀಡಿದಂಥ ಎಲ್ಲ ಭಕ್ತರು ಭಗವಂತನ ದಯಾಮಯನ ಶ್ರೀ ಮಹಾರಾಜನು ಸದಾ ಕಾಲು ಆಯುರ ಆರೋಗ್ಯ ಶ್ರೇಯಸ್ಸ ಸುದ್ದಿಯನ್ನು ಕಾಪಾಡಲಿ. ಈ ಎಲ್ಲ ಕಾರ್ಯಕ್ರಮಗಳನ್ನು ಭಕ್ತರ ಸಹಕಾರದೊಂದಿಗೆ ಬೆಳಗ್ಗೆ 12 ಗಂಟೆಗೆ ಪ್ರಾರಂಭವಾಗಿದೆ ಅನ್ನದಾನ. ರಾತ್ರಿ 12 ಗಂಟೆಯ ತನಕ ಪರಮಾತ್ಮನ ಸನ್ನಿಧಾನದಲ್ಲಿ ಅನ್ನದಾಸೋಹ ನಡೀತಾ ಇದೆ. ಇದು ಶ್ರೀ ಗುರುಶನೇಶ್ವರ ಸೇವಾಭಿವೃದ್ಧಿ ಟ್ರಸ್ಟ್ನ ಚೇರ್ಮನ್ ಆಗಿರ್ತಕ್ಕಂಥ ಶ್ರೀನಿವಾಸಪ್ಪಾಜಿಯವರು, ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಶ್ರೀನಿವಾಸಪ್ಪಾಜಿಯವರ ಸಮ್ಮುಖದಲ್ಲಿ ಹಾಗೂ ಸನ್ನಿಧಾನದ ಭಕ್ತವೃಂದದವರಿಂದ ಈ ಕಾರ್ಯಕ್ರಮಗಳನ್ನು ಭಕ್ತರ ಸಹಕಾರದೊಂದಿಗೆ ನೆರವೇರಿಸಲಾಯಿತು. ಆದ್ದರಿಂದ ಪ್ರತಿಯೊಬ್ಬರೂ ಭಗವಂತನ ಕೃತಜ್ಞರಾಗಿ ಭಗವಂತನ ಆಶೀರ್ವಾದವನ್ನು ಪಡೆಯಲಿ ಎಂಬುದಾಗಿ ಹೇಳಿ 2 ಮಾತುಗಳನ್ನು ಮುಗಿಸ್ತಾ ಇದ್ದಾರೆ.